KCET 2026 ಎಕ್ಸಾಮ್ ಬರೆದಿದ್ದೀರಾ ನೀವು. ಸೊ ನಿಮಗೆ ಈಗ ಕೌನ್ಸ್ಲಿಂಗ್ ಅಂತಕ್ಕಂತಹ ಬಸ್ ವರ್ಡನ್ನು ನೀವು ಕೇಳಿರ್ಬೋದು, ಓಕೆನಾ. ಸೊ ಕೆಲವೊಬ್ಬರಿಗೆ ಕೌನ್ಸ್ಲಿಂಗ್ ಅಂದರೆ ಗೊತ್ತಿರ್ಬೋದು ಆಲ್ರೆಡಿ, ಬಟ್ ಇನ್ನೂ ಕೆಲವರಿಗೆ ಕೌನ್ಸ್ಲಿಂಗ್ ಅಂದರೆ ಏನು, ಇವೆಲ್ಲ ಹೊಸ ಪ್ರಾಸೆಸ್ ಅಂತ ಅನ್ನಿಸ್ಬಹುದು. ಬಟ್ ದಿಸ್ ಇಸ್ ಎ ವೆರಿ ಸಿಂಪಲ್ ಪ್ರಾಸೆಸ್. ಸೊ ಸೆಕೆಂಡ್ PUC ಎಕ್ಸಾಮನ್ನು ಮುಗಿಸಿ ನೀವು ಕೌನ್ಸ್ಲಿಂಗ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿರಲ್ಲ ಕೆಲವೊಬ್ಬರಿಗೆ. ಸೊ ಕೌನ್ಸ್ಲಿಂಗ್ ಅಂದರೆ ಏನು ಅಷ್ಟೊಂದು ಕಾಂಪ್ಲಿಕೇಟೆಡ್ ವಿಚಾರ ಅಲ್ಲ, ಅದು ತುಂಬ ಸಿಂಪಲ್ಲಾಗೇ ಇರುತ್ತೆ, ಓಕೆನಾ. ಸೊ ಕೆಲವೊಂದು ಪ್ರೊಸೀಜರ್ಸ್ ಇರುತ್ತೆ, ಅದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ, ಓಕೆನಾ. ಅದರ್ವೈಸ್ ಇಟ್ ಈಸ್ ನಥಿಂಗ್, ಓಕೆ. ಈಗ ನೀವು KCET ಎಕ್ಸಾಮ್ ಬರೆದು ಮುಗಿಸಿದ್ದೀರಾ. ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಏನು ಅಂದರೆ ನಿಮಗೆ KCET ರಿಸಲ್ಟ್ ಬರೋದು. ಸೊ ಈ KCET ರಿಸಲ್ಟ್ ಬಂದು ನಿಮಗೆ ಮೇ ಎಂಡಲ್ಲಿ ಬರ್ಬೋದು, ಓಕೆನಾ. ಸೊ ಮೇ ಎಂಡಲ್ಲಿ ಬರೋ ಚಾನ್ಸಸ್ ಇರುತ್ತೆ, ಇಲ್ಲಾಂದರೆ ನಿಮ್ಮ ಸೆಕೆಂಡ್ ಎಕ್ಸಾಮಿನೇಷನ್ ರಿಸಲ್ಟ್ ಇದೆಯಲ್ಲ ಅದು ತಕ್ಷಣ ಕೊಡ್ಬೋದು. ಸೊ ಇಲ್ಲಿ ಡೇಟ್ ಇರೋದೆಲ್ಲ ಜಸ್ಟ್ ಟೆಂಪ್ರರಿ, ಓಕೆ, ಇದು ಫಿಕ್ಸ್ಡ್ ಅಲ್ಲ, ಜಸ್ಟ್ ಎ ಗೆಸ್ಸಿಂದ ಹೇಳಿರೋದು, ಓಕೆನಾ. ಸೊ ನಿಮಗೆ ಗೊತ್ತಿರುತ್ತೆ KCET ರಿಸಲ್ಟ್ ಹೇಗೆ ಬರುತ್ತೆ ಅಂತ. 50% ಇದರಿಂದ ಕನ್ಸಿಡರ್ ಮಾಡಿ, ಅದರಿಂದ 50% ಕನ್ಸಿಡರ್ ಮಾಡಿ ನಿಮಗೆ ರಿಸಲ್ಟನ್ನು ಕೊಡ್ತಾರೆ, ಓಕೆನಾ. ಸೊ ರಿಸಲ್ಟ್ ಬಂದು ಆದಮೇಲೆ ನೆಕ್ಸ್ಟ್ ಪ್ರಾಸೆಸ್ ಏನು ಅಂತ ನೋಡ್ತಾ ಹೋಗೋಣ. ಸೊ ಅಲ್ಲಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಅಂತ ಹೇಳಿ ಒಂದು ಸ್ಲಿಪ್ಪನ್ನು ಕೊಡ್ತಾರೆ. ಸೊ ಈ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಿರುತ್ತೆ ಅಂತಂದರೆ ನಿಮ್ಮ ಕ್ಯಾಟಗರಿ ಇರುತ್ತೆ, ನಿಮಗೆ ಯಾವ್ಯಾವ ಕೋಟಾ ಕ್ಲೈಮ್ ಮಾಡಿದರೆ ಆ ಕೋಟಾ ಇರುತ್ತೆ. ಈಗ ನಿಮಗೆ ರಿಲಿಜಿಯಸ್ ಮೈನಾರಿಟಿ ಇದ್ದರೆ ಆ ಕೋಟಾ ಕ್ಲೈಮ್ ಆಗಿರುತ್ತೆ, ಓಕೆ. SNQ ಕೋಟಾ ಇದ್ದರೆ ಅದು ಕ್ಲೈಮ್ ಆಗಿರುತ್ತೆ, ಮತ್ತು SC ಕ್ಯಾಟಗರಿ ಆಗಿದ್ರೆ SC ಕ್ಯಾಟಗರಿ ಕ್ಲೈಮ್ ಆಗಿರುತ್ತೆ, ರೂರಲ್ ಕೋಟಾ ಇದ್ದರೆ ರೂರಲ್ ಕೋಟಾ ಕ್ಲೈಮ್ ಆಗಿರುತ್ತೆ, ಕನ್ನಡ ಮೀಡಿಯಂ ಕ್ಯಾಟಗರಿ ಇದ್ದರೆ ಕನ್ನಡ ಮೀಡಿಯಂ ಕ್ಯಾಟಗರಿ ಕ್ಲೈಮ್ ಆಗಿರುತ್ತೆ. ಸೊ ಅವೆಲ್ಲ ನಿಮಗೆ ಅದರಲ್ಲಿ ಕೊಟ್ಟಿರ್ತಾರೆ. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಸೀಕ್ರೆಟ್ ಕೀ ಅಂತ ಒಂದು ಕೀ ಕೊಡ್ತಾರೆ, ಓಕೆನಾ. ಮತ್ತು ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಒಂದು ನಂಬರ್ ಕೊಡ್ತಾರೆ. ದೀಸ್ 2 ನಂಬರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಅಪ್ಕಮಿಂಗ್ CET ಕೌನ್ಸಿಲಿಂಗ್ ಪ್ರೊಸೀಜರ್. ಸೊ ಆ ನಂಬರ್ನ ನೀವು ತುಂಬ ಸೇಫಾಗಿ ಇಟ್ಕೊಳ್ಬೇಕು. ಈ ವೆರಿಫಿಕೇಷನ್ ಸ್ಲಿಪ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಅಡ್ಮಿಷನ್ ಟೈಮ್, ಓಕೆನಾ. ಸೊ ಈ ಸ್ಟೆಪ್ ತುಂಬ ಇಂಪಾರ್ಟೆಂಟ್. ಇದು ಸೆಕೆಂಡ್ ಸ್ಟೆಪ್. ವೆರಿಫಿಕೇಷನ್ ಸ್ಲಿಪ್ ಬಂದಾಗಿದ್ದ ತಕ್ಷಣ ನಿಮ್ಗೆ ಏನು ಅಂದರೆ ಆಪ್ಷನ್ ಎಂಟ್ರಿಯನ್ನು ಬಿಡ್ತಾರೆ. ಆಪ್ಷನ್ ಎಂಟ್ರಿಯಲ್ಲಿ ನೀವೇನು ಮಾಡಬೇಕು ಅಂದರೆ ನಿಮಗೆ ಯಾವ ಯಾವ ಕಾಲೇಜ್ ಬೇಕು ಆ ಕಾಲೇಜಿನ ಲಿಸ್ಟನ್ನು ನೀವು KA ಅವರಿಗೆ ಕೊಡಬೇಕು. ಸೊ ನಿಮಗೆ ಫಸ್ಟ್ ಅದು ಪ್ರಿಫರೆನ್ಸ್ ಆರ್ಡ್ರಲ್ಲಿ ಕೊಡಬೇಕು. ನಿಮಗೆ RV ಕಾಲೇಜನ್ನು ಫಸ್ಟ್ ನನಗೆ ಬೇಕೇ ಬೇಕು ಅಂದರೆ ಫಸ್ಟ್ ನೀವು RV ಕಾಲೇಜನ್ನು ಹಾಕ್ತೀರಾ. ಅದಾದಮೇಲೆ ನಮಗೆ ರಾಮಯ್ಯ ಕಾಲೇಜ್ ಬೇಕು ಅಂದರೆ MSRIT ಅಂತ ನೀವು ಸೆಕೆಂಡ್ ಆಪ್ಷನಲ್ಲಿ ಹಾಕ್ತೀರಾ. ಅದು ಕೋರ್ಸ್ ವೈಸು ನೀವು ಕೊಡ್ಬೋದು. ನೋಡಿ, ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಲೆಕ್ಕ ಇಲ್ಲ, ನೀವು ಇರೋ ಎಲ್ಲ ಕಾಲೇಜಸಲ್ಲಿ ಎಲ್ಲ ಕೋರ್ಸನ್ನು ನೀವು ಹಾಕ್ಬೋದು, ಓಕೆ. ದೇರ್ ಇಸ್ ನೋ ಲಿಮಿಟ್ ಫಾರ್ ಆಪ್ಷನ್ ಎಂಟ್ರಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಡೀಟೇಲಾಗಿ ಇನ್ನು ಮುಂದೆ ಹೇಳ್ತೀನಿ ನಾನು, ಓಕೆ. ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಆದ ತಕ್ಷಣ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್. ಸೊ ನೀವೇನೀಗ ಕೊಟ್ಟಿರ್ತೀರಲ್ಲ, ಸೊ ನಿಮ್ಮ ರ್ಯಾಂಕ್ ಬೇಸಿಸ್ ಮೇಲೆ ಒಂದು ಎಕ್ಸಾಂಪಲ್ ಆಗಿ ಒಂದು ಕೌನ್ಸ್ಲಿಂಗ್ ನಡೆಸ್ತಾರೆ. ನಿಮಗೆ ಯಾವ ಸೀಟ್ ಸಿಗ್ಬೋದು, ಜಸ್ಟ್ ಇಟ್ ಇಸ್ ಎ ಮಾಕ್, ಓಕೆನಾ. ಮಾಕ್ ಅಂದರೆ ಗೊತ್ತಲ್ಲ, ಮಾಕ್ ಎಕ್ಸಾಮ್ ಏನು ಬರೀತಾರೆ, ರಿಯಲ್ ಎಕ್ಸಾಮ್ ಅಲ್ಲ ಅದು. ಮಾಕ್ ಎಕ್ಸಾಮ್ ಅಂದರೆ ಪ್ರಿಪ್ರೇಟರಿ ಎಕ್ಸಾಮ್ ಥರ. ಸೊ ಈ ರಿಸಲ್ಟ್ ಕೊಡ್ತಾರೆ. ಸೊ ನಿಮಗೆ ಅಂದಾಜಿಗೆ ಯಾವ ಸೀಟ್ ಸಿಗ್ಬೋದು ಆ್ಯಕ್ಚುಯಲ್ ಫಸ್ಟ್ ರೌಂಡಲ್ಲಿ ಅನ್ನೋ ಒಂದು ಐಡಿಯಾ ಕೊಡೋಕ್ಕೆ ಈ ರೌಂಡ್ ಕೊಡ್ತಾರೆ. ಬಟ್ ಇದು ಆ್ಯಕ್ಚುಲಿ ಮೋರ್ ಆರ್ ಲೆಸ್ ಸಿಮಿಲರೇ ಇರುತ್ತೆ, ತುಂಬ ವೇರಿಯೇಷನ್ಸ್ ಆಗೋದಿಲ್ಲ, ಓಕೆ. 99% ಅದೇ ಸೀಟೇ ನಿಮಗೆ ಬರುತ್ತೆ, ಓಕೆನಾ. ಬಟ್ ಚೇಂಜ್ ಆಗೋ ಸಾಧ್ಯತೆ ತುಂಬ ಜಾಸ್ತಿ ಇದೆ, ಓಕೆನಾ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಫಸ್ಟ್ ರೌಂಡ್ ರಿಯಲ್ ರಿಸಲ್ಟ್ ಬರುತ್ತೆ. ಸೊ ಫಸ್ಟ್ ರೌಂಡ್ ರಿಯಲ್ ರಿಸಲ್ಟ್ ಬಂದಮೇಲೆ ನಿಮಗೆ ಆ ರೌಂಡಲ್ಲಿ ಸಿಕ್ಕಿರೋ ಸೀಟ್ನ ನೀವು ಏನೂ ಮಾಡೋಕ್ಕಾಗೋದಿಲ್ಲ, ಓಕೆ. ಅದು ಚೇಂಜ್ ಆಗೋಲ್ಲ. ಫಸ್ಟ್ ರೌಂಡಲ್ಲಿ ಅದೇ ಫೈನಲ್, ಓಕೆನಾ. ಸೊ ಫಸ್ಟ್ ರೌಂಡಲ್ಲಿ ನಿಮಗೆ 4 ಚಾಯ್ಸ್ ಕೊಡ್ತಾರೆ. ನಿಮಗೆ ಫಸ್ಟ್ ಚಾಯ್ಸ್, ನಿಮ್ಗೆ ಆ ಸೀಟ್ ಇಷ್ಟ ಆಗಿದ್ದರೆ ನೀವು ಅಡ್ಮಿಷನ್ ಆಗ್ಬೋದು. ಇಲ್ಲ, ನನಗೆ ಈ ಸೀಟ್ ಇಷ್ಟ ಇಲ್ಲ, ನನಗೆ ಇನ್ನೂ ಒಳ್ಳೆಯ ಸೀಟ್ ಬೇಕು ನನಗೆ ಅಂತ ಅಂದರೆ ನೀವು ಆ ಸೀಟನ್ನು ಬ್ಲಾಕ್ ಮಾಡಿ ಸೆಕೆಂಡ್ ರೌಂಡ್ಗೆ ಹೋಗ್ಬೋದು. ಸೆಕೆಂಡ್ ರೌಂಡಲ್ಲಿ ನಿಮಗೆ ಒಳ್ಳೆ ಸೀಟ್ ಸಿಕ್ಕಿದ್ರೆ ಸಿಗುತ್ತೆ, ಇಲ್ಲಾಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟೇ ನಿಮಗೆ ಉಳ್ಕೊಳ್ಳುತ್ತೆ, ಓಕೆನಾ. ಇದು ಚಾಯ್ಸ್ 2. ಚಾಯ್ಸ್ 3 ಏನು, ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟ್ ನಿಮಗೆ ಬೇಡ, ನನಗೆ ಈ ಸೀಟ್ ಬೇಡ, ನಾನು KA ಅವ್ರಿಗೆ ಬಿಟ್ಕೊಡ್ತಾ ಇದ್ದೀನಿ, ನನಗೆ ಸೆಕೆಂಡ್ ರೌಂಡಲ್ಲಿ ಹೊಸ ಸೀಟ್ ಸಿಗಲಿ, ಅದು ಚಾಯ್ಸ್ 3. ಚಾಯ್ಸ್ 4 ಅಂದರೆ ಏನು, ನನಗೆ ಈ ಸೀಟ್ ಬೇಡ, ಈ ಕೌನ್ಸ್ಲಿಂಗು ಅಟೆಂಡ್ ಮಾಡೋದು ಬೇಡ, ನಾನು ಅಂದರೆ ನನಗೆ ಈ ವರ್ಷ ಕೌನ್ಸ್ಲಿಂಗ್ ಅಟೆಂಡ್ ಮಾಡೋದೇ ಬೇಕಾಗಿಲ್ಲ ಅನ್ನೋ ಉದ್ದೇಶದಿಂದ ಯಾರಿರ್ತಾರಲ್ಲ ಅವ್ರು ಚಾಯ್ಸ್ 4ನ ಕೊಡ್ಬೋದು. ಚಾಯ್ಸ್ 4 ಕೊಟ್ಟಾದಮೇಲೆ ಆ ವರ್ಷದ ಇನ್ನು ಯಾವುದೇ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ KA ವತಿಯಿಂದ, ಓಕೆನಾ. ಒನ್ಸ್ ನೀವು ಚಾಯ್ಸ್ 4 ಕೊಟ್ಟಿದ ತಕ್ಷಣ ನೀವು ಯಾವುದೇ ಕೌನ್ಸಿಲಿಂಗ್ ಅಪ್ಕಮಿಂಗ್ ಪ್ರೊಸೀಜರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ, ಅದನ್ನು ಚೆನ್ನಾಗಿ ತಿಳ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ. ಸೇಮ್ ಸೆಕೆಂಡ್ ರೌಂಡಲ್ಲಿ ಅದೇ ಥರ, ಓಕೆನಾ. ನಿಮ್ಮ ಚಾಯ್ಸ್ ಎಂಟ್ರಿ ಏನಿರುತ್ತಲ್ಲ ಅದನ್ನು ಇನ್ನೊಂದು ಸಲ ಎಡಿಟ್ ಮಾಡ್ಕೊಳ್ಬೋದು. ಬಟ್ ಹೊಸ ಕಾಲೇಜಸ್ಸನ್ನು ಅಲ್ಲಿ ಆ್ಯಡ್ ಮಾಡೋ ಆಪ್ಷನ್ಸ್ ಇರೋದಿಲ್ಲ, ಅದು ತುಂಬ ಕೇರ್ಫುಲ್ ಆಗಿರಬೇಕು ನೀವು, ಓಕೆನಾ. ಸೆಕೆಂಡ್ ರೌಂಡಲ್ಲಿ ಏನಿದ್ರು ನೀವು ಅದನ್ನು ರೀಆರ್ಡರ್ ಮಾಡ್ಬೋದು, ಬಟ್ ಹೊಸ ಕಾಲೇಜಸ್ನ ಹಾಕೋಕ್ಕಾಗೋದಿಲ್ಲ, ಓಕೆ. ಕೆಲವೊಂದು ಸಲ ಬೇಕಂದರೆ ಕೊಡ್ಬೋದು, ಬಟ್ ದಟ್ ಇಸ್ ವೆರಿ ರೇರ್ ಕೇಸ್, ಓಕೆನಾ. ಅದಾದಮೇಲೆ ಸೆಕೆಂಡ್ ರೌಂಡ್ ರಿಯಲ್ ರಿಸಲ್ಟ್, ಓಕೆನಾ. ರಿಯಲ್ ರಿಸಲ್ಟ್ ಅಂದರೆ ಸೆಕೆಂಡ್ ರೌಂಡಲ್ಲಿ ಆ್ಯಕ್ಚುಯಲ್ ಕಾಲೇಜ್ ಯಾವ್ದು ಸಿಕ್ಕಿದೆಯೋ ಅದು ನಿಮಗೆ ರಿಸಲ್ಟ್ ಆಗಿ ಬರುತ್ತೆ, ಓಕೆನಾ. ಸೆಕೆಂಡ್ ರೌಂಡ್ ಆದಮೇಲೆ ನೀವು ಅಡ್ಮಿಷನ್ ಆಗ್ಬೋದು, ಓಕೆ. ಇಲ್ಲಾಂದರೆ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕೆಲವೊಂದು ಸಲ ಕೊಡ್ತಾರೆ. ಸೊ ಎಕ್ಸ್ಟೆಂಡೆಡ್ ರೌಂಡು ನೀವು ಅಟೆಂಡ್ ಮಾಡ್ಬೋದು. ಸೊ ದಿಸ್ ಇಸ್ ದಿ ವೆರಿ ಶಾರ್ಟ್ ಪ್ರೊಸೀಜರ್ ಆಫ್ ಯುವರ್ ಕೌನ್ಸಿಲಿಂಗ್, ಓಕೆನಾ. ತುಂಬ ಸಿಂಪಲಾಗಿ ಹೇಳಿದ್ದೀನಿ. ನಿಮಗೆ ಡೌಟ್ಸ್ ಇದೆ ಕಮೆಂಟ್ಸಲ್ಲಿ ತಿಳಿಸಿ, ಐ ವಿಲ್ ಕ್ಲಾರಿಫೈ ಯುವರ್ ಡೌಟ್ಸ್. ಥ್ಯಾಂಕ್ ಯು.